ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧದ ಮೂರನೇ ಓಡಿಎ ಪಂದ್ಯಕ್ಕಾಗಿ ಲಾರ್ಡ್ಸ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್. ಎಂಟ್ರಿ ಕೊಟ್ಟರು ಇಬ್ಬರು ಸ್ಟಾರ್ ಆಟಗಾರರು. ತಂಡದಲ್ಲಿ ಹಬ್ಬಿತು ಸಂತೋಷದ ಅಲೆ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಹಾಗೂ ರೋಹಿತ್ರ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 3 ಪಂದ್ಯಗಳ ಓಡಿಎ ಸರಣಿ ನಡೀತಾ ಇದೆ. ಈ ಸರಣಿಯ ಭಾಗವಾಗಿ ಮೂರನೇ ಪಂದ್ಯಕ್ಕಾಗಿ ಎರಡೂ ತಂಡಗಳು ಇದೀಗ ಕಾಯುತ್ತಿವೆ. ಈಗಾಗಲೇ ಸರಣಿಯ ಮೊದಲ ಪಂದ್ಯದಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ಭರ್ಜರಿ ಗೆಲುವು ದಾಖಲಿಸಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ ತಂಡ ಕಾರ್ಡಿಫ್ನಲ್ಲಿ 4 ವಿಕೆಟ್ಗಳ ಗೆಲುವು ದಾಖಲಿಸುವ ಮೂಲಕ ಟೀಂ ಇಂಡಿಯಾಗೆ ತಕ್ಕ ತಿರುಗೇಟನ್ನ ನೀಡಿದೆ. ಇದರೊಂದಿಗೆ ಸದ್ಯ ಈ ಹಂತದಲ್ಲಿ 3 ಪಂದ್ಯಗಳ ಓಡಿಎ ಸರಣಿಯು 1-1 ಅಂತರದಿಂದ ಸಮಬಲಗೊಂಡಿದೆ. ಇದೀಗ ಸರಣಿಯಲ್ಲಿ ಉಳಿದಿರುವ ಮೂರನೇ ಹಾಗೂ ಕೊನೆಯ ಓಡಿಎ ಪಂದ್ಯವನ್ನ ಗೆಲ್ಲುವ ಮೂಲಕ ಸರಣಿ ಗೆಲ್ಲಲು ಎರಡೂ ತಂಡಗಳು ಶತಾಯಗತಾಯ ಪಣ ತೊಟ್ಟಿವೆ ಸ್ನೇಹಿತರೆ. ಅತ್ತ ಈಗಾಗಲೇ ಟಿ20 ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗವನ್ನು ಎದುರಿಸಿರುವ ಮೆನ್ ಇನ್ ಬ್ಲೂ ಪಡೆ ಶುಭ್ಮನ್ ಗಿಲ್ ರವರ ನಾಯಕತ್ವದಲ್ಲಿ ಕನಿಷ್ಠ ಪಕ್ಷ ಓಡಿಎ ಸೀರೀಸ್ ಅನ್ನಾದರೂ ಗೆದ್ದು ಮಾನ ಉಳಿಸಿಕೊಳ್ಳಬೇಕಾಗಿದೆ. ಇತ್ತ ತವರಿನಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನ ಬಗ್ಗು ಬಡಿದು ಮತ್ತೆ ಟೀಂ ಇಂಡಿಯಾದ ಮೇಲೆ ಆಧಿಪತ್ಯ ಸಾಧಿಸಲು ಎದುರು ನೋಡ್ತಾ ಇದೆ. ಇನ್ನು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಓಡಿಎ ಪಂದ್ಯ ಇದೇ ಜುಲೈ 19ರಂದು ಭಾನುವಾರ ನಡೆಯಲಿದೆ. ಉಭಯ ತಂಡಗಳ ನಡುವಿನ ಥರ್ಡ್ ಓಡಿಎ ಪಂದ್ಯಕ್ಕೆ ಐತಿಹಾಸಿಕ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ 2:30ಕ್ಕೆ ಆರಂಭಗೊಳ್ಳಲಿದೆ. ಮತ್ತು ಈ ಇಂಪಾರ್ಟೆಂಟ್ ಮ್ಯಾಚ್ಗಾಗಿ ಈಗಾಗಲೇ ಟೀಂ ಇಂಡಿಯಾ ಲಾರ್ಡ್ಸ್ ಕೂಡ ತಲುಪಿದ್ದು 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ರವರ ರಿಟೈರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ. ಹೌದು, ರೋಹಿತ್ ಶರ್ಮಾ ಮೂರನೇ ಏಕದಿನ ಪಂದ್ಯದ ಮುಕ್ತಾಯದ ಬಳಿಕ ಓಡಿಎ ಫಾರ್ಮೆಟ್ ನಿಂದಲೂ ಕೂಡ ರಿಟೈರ್ಡ್ ಆಗಲಿದ್ದಾರೆ ಎಂಬ ರೂಮರ್ಗಳು ಹರಿದಾಡ್ತಾ ಇದ್ವು. ಆದರೆ ಇದೀಗ ಈ ಎಲ್ಲಾ ವದಂತಿಗಳಿಗೆ ಬಿಸಿಸಿಐ ತೆರೆ ಎಳೆದಿದ್ದು ಲಾರ್ಡ್ಸ್ ನಲ್ಲಿ ನಡೆಯಲಿರುವ ಮೂರನೇ ಓಡಿಎ ಪಂದ್ಯ ರೋಹಿತ್ ರವರದ್ದು ಲಾಸ್ಟ್ ಓಡಿಎ ಮ್ಯಾಚ್ ಆಗಲ್ಲ ಅಂತ ಹೇಳಲಾಗಿದೆ. ಇದರೊಂದಿಗೆ ಹಿಟ್ ಮ್ಯಾನ್ ರವರ ಕ್ರಿಕೆಟ್ ಕರಿಯರ್ ಇನ್ನೂ ಕೂಡ ಟೀಂ ಇಂಡಿಯಾದಲ್ಲಿ ಕಂಟಿನ್ಯೂ ಆಗ್ತಾ ಇರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಕೆಎಲ್ ರಾಹುಲ್ ರವರ ಕಮ್ ಬ್ಯಾಕ್. ಹೌದು, ಟೀಂ ಇಂಡಿಯಾದ ಮಿಸ್ಟರ್ ಡಿಪೆಂಡಬಲ್ ಕೆಎಲ್ ರಾಹುಲ್ ರವರು ಎರಡನೇ ಓಡಿಎ ಪಂದ್ಯದಿಂದ ಮಿಸ್ ಔಟ್ ಆಗಿದ್ರು. ಇಲ್ನೆಸ್ ನಿಂದಾಗಿ ಪಂದ್ಯ ಮಿಸ್ ಮಾಡಿಕೊಂಡಿದ್ದ ರಾಹುಲ್ ರವರು ಇದೀಗ ಮೂರನೇ ಓಡಿಎ ಪಂದ್ಯಕ್ಕಾಗಿ ಫಿಟ್ ಅಂಡ್ ಫೈನ್ ಆಗಿದ್ದು ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ರಾಹುಲ್ ಎಂಟ್ರಿ ಕೊಟ್ಟಿರುವುದರಿಂದಾಗಿ ಇಲ್ಲಿ ಇಶಾನ್ ಕಿಶನ್ ತಂಡದಿಂದ ಡ್ರಾಪ್ ಆಗ್ತಾರೆ. ಇನ್ನು ಲಾರ್ಡ್ಸ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಕುಲ್ದೀಪ್ ಯಾದವ್ ರವರ ವಿಚಾರವಾಗಿ. ಹೌದು, ಟೀಂ ಇಂಡಿಯಾದ ಚೈನಾ ಮ್ಯಾನ್ ಖ್ಯಾತಿಯ ಕುಲ್ದೀಪ್ ಯಾದವ್ ಕೂಡ ಮೂರನೇ ಓಡಿಎ ಪಂದ್ಯವಾಡುವ ಸಾಧ್ಯತೆ ಹೆಚ್ಚಿವೆ. ಯಾಕಂದ್ರೆ ಈಗಾಗಲೇ ವಾಷಿಂಗ್ಟನ್ ಸುಂದರ್ ಅವರು ಸರಣಿಯಿಂದ ರೂಲ್ಡ್ ಔಟ್ ಆಗಿರುವ ಕಾರಣ ಅವರ ಬದಲಿಯಾಗಿ ಇಲ್ಲಿ ಕುಲ್ದೀಪ್ ಯಾದವ್ ಅವರು ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ಇದರೊಂದಿಗೆ ಈ 3 ಗುಡ್ ನ್ಯೂಸ್ ಗಳನ್ನ ಇಟ್ಟುಕೊಂಡು ಟೀಂ ಇಂಡಿಯಾ ಲಾರ್ಡ್ಸ್ ಅಂಗಳದಲ್ಲಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾದು ನೋಡೋಣ. ನಿಮಗೆ ಅನಿಸುತ್ತೆ, ರೋಹಿತ್ 2027ರ ಓಡಿಎ ವಿಶ್ವಕಪ್ ಆಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.